ಇವಾಗ ಮದ್ದೂರ್ಗೆ ಹೋಗೋಣ. ಸರ್ ಇಲ್ಲ ಆಗಲ್ಲ ನೀವು ಹಿಂಗೆಲ್ಲ ಆಡ್ತೀನಿ ಹಿಂಗೆಲ್ಲ ಆಡೋದು ಬೇಜ ಮಾಡಿ ಹಂಗೆಲ್ಲ ಆಡ್ಬೇಡಿ ಬರೋದು ನೀವೇನ ಹಿಂಗೆ ಆಡ್ತಾರೆ ಬ್ರೋ. ಬನ್ನಿ ಮುಂದೆ ಬನ್ನಿ. ಆಯ್ತೇರಿಲ್ಲ ಕಡಿ ಪಕ್ಕಡಿ ಜಿಮ್ಮ ಅಂತಿಂತ ಗಂಡು ನಾನಲ್ಲ. ನಿಮ್ದು ಗದ್ದೆ ಎಲ್ಲ ಯಾವ ಸೈಡ್ ಇರೋದು? ನಿಮ್ದು ಗದ್ದೆ ಎಲ್ಲ ಯಾವ ಕಡೆ ಇರೋದು? ತುಂಬಾ ದೂರ ಸ್ವಲ್ಪ ಹಂಗೋಗ್ಬೇಕು. ಈ ಕಡೆ ಹೊಲಗಳು. ಓಕೆ. ಮತ್ತೆ ನೀವು ಎಷ್ಟು ಓದಿದ್ದೀರಾ? ನಾನು ಸೆಕೆಂಡ್ ಪಿ ಯು ಸಿ ಅಷ್ಟೇ. ಸೆಕೆಂಡ್ ಪಿ ಯು ಸಿ. ಯಾಕೆ ಮುಂದಕ್ಕೆ ಹೋಗ್ಬೇಕಾಯ್ತಪ್ಪ? ಅಷ್ಟೇ ಹೋಗಿದ್ದೆ. ಸುಮ್ಮನೆ ವೇಸ್ಟ್ ಎಲ್ಲ ಓದೋದು? ಹಂಗೇನಿಲ್ಲ. ಹಾಗೆ ಯಾಕೆ ವೇಸ್ಟು ಓದೋತಾನೆ ಅವ್ರ ಕಮ್ಮಿ ನಿಂತ್ಕೊಂಡು ಜಾಬ್ ತೊಗೊಳ್ದು ಯಾಕೆ ವೇಸ್ಟಾ? ಅವ್ರ ತಲೆಗೆ ವಿದ್ಯೆ ಐತೆ ಅಷ್ಟೇ, ಎಷ್ಟೊತ್ತ ಟ್ಯಾಲೆಂಟ್ ಐತದೆ ಅಷ್ಟೇ. ಒಟ್ಟಿನಲ್ಲಿ ಏನು ಓದಿ ಏನು ದಬಾಕ್ಬೇಕಲ್ಲ, ಇದು ಮಾಡ್ಕೊಂಡಿದ್ರೆ ಇದೇ ಸಾಕಲ್ವ? ಎಂಥದ್ದು ಏನು ದುಡ್ಡು ಬರುತ್ತೋ ಏನು ಬರುತ್ತೋ, ಏನೋ ಪ್ರೀತಿ ಅಭಿಮಾನ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟು ಕ್ರೇಜು ಟೈಮ್ ಪಾಸ್ ಅಷ್ಟೇ ಬರುತ್ತಾ? ಓದೋತಾನೆ ಕಾಲ ಮೇಲೆ ಸಂಪಾದನೆ ನಿಂತ್ಕೋದು ಇದೆಲ್ಲ ಬರುತ್ತಾ? ಓದಬೇಕು, ಜಾಬ್ ತೊಗೊಂಡು ಕಾಲ ಮೇಲೆ ನಿಂತ್ಕೋಬೇಕು. ಈಗ ಹಂಗಿರತ್ತಾನೆ ಇವತ್ತಿನ ಕಡೆ. ಮತ್ತೆ ಹೆಂಗ ಚೆನ್ನಾಗಿದ್ದೀರಪ್ಪ? ನೋಡಿ ಹಿಂಗಿದ್ದೀವಿ ಆರಾಮಿ. ನೀವೇ ಮನೇಲೆಲ್ಲ ಚೆನ್ನಾಗಿದ್ದಾರಾ? ಸೂಪರ್. ಮತ್ತೆ ಈ ನಡುವೆ ಏನು ರೀಲ್ಸ್ ಮಾಡೋದು ಕಮ್ಮಿ ಮಾಡ್ಬಿಟ್ಟಿದ್ದೀರಾ? ನೀವು ಈ ನಡುವೆ ರೀಲ್ಸ್ ಮಾಡೋದು ಕಮ್ಮಿ ಮಾಡಿದಿಲ್ಲ ಅಂತಂದರೆ ಅದು ನಿಮ್ಮ ಒಬ್ರು ಮಾತ್ರ ಯಾರಿಗೂ ಹಂಗಾರೆ ಅನ್ಸೋದು. ಯಾಕೆ ನಾನು ತುಂಬ ದಿನಕ್ಕೆ ಜಾಸ್ತಿ ಐತೆ ಕಮ್ಮಿನೇ ಇಲ್ಲ. ಇಲ್ಲಿ ಹೋಗೋಣ, ಇಲ್ಲಿ ತೋರಿಸ್ತೀನಿ ತಿರುಗಿ ಕಡೆ. ಹಾಂ ಇಲ್ಲ ಇಲ್ಲಿ ನೋಡಿ ಬರೋಣ ಬನ್ನಿ, ಉದ್ದಕ್ಕೆ ಹಂಗೆ ಬರೋಣ. ಕಮ್ಮಿ ಆಗಿದೆ ದಿನ ಜಾಸ್ತಿ ಆಯ್ತದೆ. ನೀವು ಸರಿ ಫಾಲೋ ಮಾಡಿ ಕರೆಕ್ಟಾಗಿ ನೋಡಿಲ್ಲ ದಿನ ಪ್ರತಿದಿನ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿಲ್ಲ. ಪ್ರತಿದಿನ 3-4 ದಿನ ಬೆಳಗ್ಗೆ ಮತ್ತೆ ಒಂದು ದಿನ ಪ್ರತಿದಿನ ಬಿಡ್ತೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ಅಷ್ಟು ನೋಡಿ. ಅಲ್ಲಿ ಬಿಸಿ ಇರ್ತೀರ ವರ್ಕಲ್ಲಿ, ಎಲ್ಲಿ ನೋಡ್ತೀರಾ? ಅದೇ ನೀವು ಅದೇ ನಿಮ್ಮ ಹುಡುಗರೆಲ್ಲ ನೋಡಿ ಫಾಲೋ ಮಾಡೋದು. ಅದೇ ಯಾರೋ ಹುಡುಗಿರು ಚೆನ್ನಾಗಿರೋದು ಫಾಲೋ ಮಾಡ್ಕೊಂಡು ಬೇಗ ಬರೋದೇ ನೋಡ್ತೀರಾ. ನಮ್ಮದ್ರಲ್ಲಿ ನೋಡಿ ಸಫಲ್ ಮಾಡ್ತೀರಾ ಬರ್ರಿ ಇಂಥ ನೋಡಿರೋದಕ್ಕೆ ಇಷ್ಟು ದೂರ ಬಂದಿರೋದು. ಅದು ಕಮ್ಮಿ ನೋಡಿರೋದು. ಈಗ ಜಾಸ್ತಿ ನೋಡಿದ್ರೆ ಈ ಥರ ಕ್ವಶನ್ ಕೇಳೋದು ಅವಶ್ಯಕತೆನೇ ಇರ್ತಿರ್ತಿಲ್ಲ. ದೀಪಕ್ ನೋಡಿದೆ ದಿನ ನೀವು ವಿಡಿಯೋ ತುಂಬ ಬರ್ತದೆ, ದಿನ ಬರ್ತದೆ, ಎಷ್ಟು ತುಂಬ ಆಗ್ತೀರಾ ಅಂತ ಕೇಳೋರಿ. ಕಮ್ಮಿ ಬರ್ತದೆ. ಇನ್ಸ್ಟಾಗ್ರಾಮಲ್ಲೂ ಯೂಟ್ಯೂಬಲ್ಲಿ ಫೇಸ್ಬುಕ್ 3 ಹಾಕ್ಬಿಡ್ತೀರಾ? ಹಾಂ ಎಲ್ಲ ಕಡೆ ಹಾಕ್ತೀವಿ. ಈಗ ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಚಿಕ್ಕಪ್ಪನ ಮಗಳು ಒಬ್ಳಿದ್ದಾಳೆ, ಅಪೂರ್ವ ಅಂತ ಅವಳ ಹೆಸರು. ಅವಳಿಗೆ ಸುಮಾರು 1 ವರ್ಷದಿಂದ ನಾವು ಸಂಬಂಧ ನೋಡ್ತಾನೆ ಇದೀವಿ. ಯಾರೇ ಸಂಬಂಧ ಬಂದ್ರು, ಯಾರೇ ಹುಡುಗನ್ ನೋಡಿದ್ರು, ಎಂತ ಓದಿರೋವನ್ನ ಯಾರೇ ನೋಡಿದ್ರು ಅವಳು ಒಪ್ಕೊಂತ ಇಲ್ಲ. ಗುರುವೆ ಏನಪ್ಪ ಇದು ಹಿಂಗಿದೆ ಅಲ್ಲ ಕತೆ, ಏನಮ್ಮ ಏನ್ ಮದ್ವೆ ಆಗ್ದಂಗೆ ಮುದುಕಿಯಾಗಿ ಇದ್ಬಿಡ್ತೀಯಾ, ಹೆಂಗೆ ಮದ್ವೆ ಮಾಡ್ಕೋಬೇಕು ತಾನೆ ಅನ್ಬಿಟ್ಟು ಎಲ್ಲ ಕೇಳಿದೀವಿ. ಕೇಳಿದಕ್ಕೆ ಇಲ್ಲ ನಾನು ನೀವು ತೋರ್ಸೋರ್ನ ಮದ್ವೆ ಮಾಡ್ಕೊಳಲ್ಲ, ನಾನೊಬ್ಬರನ್ನ ಇಷ್ಟಪಟ್ಟಿದ್ದೀನಿ ಅನ್ಬಿಟ್ಟು ಹೇಳ್ತಾ ಇದ್ದಾಳೆ. ಅದಕ್ಕೆ ಯಾರನ್ನ ಇಷ್ಟಪಡ್ತೀರಾ ನೀವು? ಏನಮ್ಮ ಹೋಗ್ಲಿ ನೋಡ್ಬಿಟ್ಟು ಮಾತಾಡ್ಬಿಟ್ಟು ಮಾಡೇ ಬಿಡೋಣ, ಅವ್ನು ಒಳ್ಳೆಯವನಾಗಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಇದ್ ಮಾಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ದೆ. ಅದಕ್ಕೆ ಅವಳು ಏನಂತ ಇದ್ದಾಳೆ ಅಂದ್ರೆ, ಈ ತರ ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ದೀಪಕ್ ಗೌಡ ಅನ್ನೋರ್ನ ಡೈಲಿ ನೋಡ್ತಾ ಇರ್ತೀನಿ, ಪ್ರಮೇ ಕಥೆಗಳು ಡೌಗಳು ನಾನು ಹೇಳೋದ್ ಕೇಳೋ ನಿಮಿಷ. ಅವರು ಆ ಹುಡುಗಿ ಏನಂತ ಫೋನ್ ಮಾಡ್ಕೊಡ್ತೀನಿ, ಮಾತಾಡಪ್ಪ ನಿನ್ನ ಹತ್ರ ಮಾತಾಡಿದ್ರೆ ಸಾಕಂತ ಅನ್ಸ್ಬಿಡೈತೆ ಅವಳಿಗೆ. ಅವಳು ಏನಂತ ಅವಳೀಗ, ಇಲ್ಲ ಈಗ ನಾನು ದೀಪಕ್ ಅನ್ನೋರ್ನ ಇಷ್ಟಪಟ್ಟಿದ್ದೀನಿ, ಅವ್ರನ್ನ ಮಾತಾಡಿ ಹೋಗ್ಬಿಟ್ಟು ಒಂದ್ಸಲಿ ಅನ್ಬಿಟ್ಟು ಅವಳು ಹೇಳ್ತಾ ಇದ್ದಾಳೆ. ಅದಕ್ಕೆ ನಾವು ಸರಿ ಆಯ್ತಿರಮ್ಮ ಒಂದ್ ದಿವಸ ಮನೆಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ನಾನು ನಿನ್ನೆಯಿಂದ ಅದಕ್ಕೆ ನಿಮಗೆ ಫೋನ್ ಮಾಡ್ತಾನೆ ಇದ್ದಿದ್ದು. ಸುಳ್ಳು ಅಲ್ಲ ಬ್ರದರ್, ಇವತ್ತಿನ ಕಾಲ ಒಳ್ಳೆ ಈಗ ಈ ಹಳ್ಳಿ ರೈತರು ವಿಷಯ ಬರ್ತಾರ. ಒಳ್ಳೆ ಇವತ್ತಿನ ಕಾಲ ಯಾರೇ ಈಗ ಒಂದ್ ನಿಮಿಷ, ಈಗ ನಾವು ಕೆಲವೊಂದ್ ಕಡೆ ನೋಡ್ತೀವಿ ಏನಕ್ಕೂ ಇಲ್ಲೇ ಇರೋನು. ಎಕ್ಸಾಂಪಲ್ ಯಾರು ನಮ್ಮ ಎಷ್ಟೋ ದೊಡ್ಡ ವ್ಯಕ್ತಿಗಳೆಲ್ಲ ಇದಾರೆ, ಎಷ್ಟೋ ಜನ 1ನೇ ಕ್ಲಾಸ್ 2ನೇ ಕ್ಲಾಸ್ ಓದಿರ್ತಾರೆ, ಅವ್ರುಗಳು CM ಆಗ್ತಾರೆ, MLA ಗಳಾಗ್ತಾರೆ, MP ಗಳಾಗ್ತಾರೆ. ಸೊ ಅದೇ ತರ ಏನು ಇಲ್ಲೇ ಇರೋರ್ನೇ ಕೆಲವ್ರು ಇಷ್ಟಪಟ್ಟು ಮದುವೆ ಮಾಡ್ಕೊಂತಾರೆ, ಯಾಕಂದ್ರೆ ಅವ್ರ ಟ್ಯಾಲೆಂಟ್ ನೋಡಿ. ಸೊ ಈಗ ಇವಳೇನಂತ ಇದ್ದಾಳೆ, ಇಲ್ಲ ನನಗೆ ಅವರೇ ನನ್ಗೆ ಇಷ್ಟ ಆಗೋದು, ನಾನು ಅವ್ರನ್ನೇ ಮದುವೆ ಮಾಡ್ಕೊಳ್ಳೋದು, ಬೇರೆ ಯಾರನ್ನೂ ಆಗಲ್ಲ, ನಾನು ಅದೇನಾದ್ರೂ ಆಗ್ಲಿ ನೀವು ಮಾತಾಡಿ, ಇಲ್ಲಾಂದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಈ ಲೆವೆಲ್ ಬಂದ್ಬಿಟ್ಟಿದ್ದಾಳೆ ಅವಳು. ಏನಂತೀರಾ? ಎಲ್ಲ ನಾನು ನಂಬಲ್ಲ, ಎಲ್ಲ ಕಥೆಗಳು ತಿಳ್ಕೊಂತ ಇಲ್ಲ ನೀನು. ಫೋನ್ ಮಾಡ್ಕೊಡ್ತೀನಿ ಅವಳಿಗೆ, ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನಗೆ ನಿಜ ತುಂಬಾ ಅವಳಂದ್ರೆ ನನಗೆ ತುಂಬಾ ಇದು. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಸಾಕಿದ್ದೇನೆ ಗುರು ಅವಳನ್ನ ನಾನು.
ಅವ್ರಪ್ಪ ಬೇರೆ ಸ್ವಲ್ಪ ರೌಡಿಸಮ್ ಮಾಡ್ತಾರೆ. ಈ ತರ ಲವ್ ಗಿವ್ ಮಾಡ್ದ ಅಂದ್ರೆ ಅವ್ನ್ ಕತ್ತರ್ಸಾಕ್ಬಿಡ್ತಾರೆ. ಲಾಸ್ಟ್ ಟೈಮ್ ಒಂದ್ 2-3 ಸಲ ಹಂಗೆ ಎಲ್ಲ ಕಿರಿಕ್ಗಳಾಗ್ಬಿಟ್ಟಿತ್ತು. ಅದಕ್ಕೆ ನಾನು ಅವ್ರ ಅಪ್ಪನ್ನ ಕರ್ಕೊಂಬಂದಿಲ್ಲ ಇವತ್ತು. ನೀನ್ ನೋಡಿ ಇಷ್ಟ ಪಡ್ತಾ ಇದ್ದಾಳೆ, ಅದಕ್ಕೆ ನಾನು ಡೈರೆಕ್ಟ್ ಆಗಿ ಹೋಗಿ ಮಾತಾಡೋಣ ಸುಮ್ಗೆ. ಅವ್ರು ಬಂದ್ರೆ ಆಮೇಲೆ ಏನೇನೋ ಆಗ್ಬಿಡ್ತವೆ ಅನ್ಬಿಟ್ಟು ನಾನು ಅವ್ರನ್ನ ಕರ್ಕೊಂಡ್ ಬಂದಿಲ್ಲ. ಏನಂತೀಯ ನೀನ್ ಹೇಳ್ಬೇಕಷ್ಟೇ ಇವಾಗ ನಿನ್ನ. ಬ್ರದರ್ ಇವೆಲ್ಲ ನಂಬಲ್ಲ, ಸುಮ್ಮನೆ ಫೇಕ್ ಇದ್ದವ್ರು ಹೇಳ್ತಾವೆ ಎಲ್ಲ ಏನಂದೆ ಇನ್ನೊಂದ್ಸಲ ಹೇಳು. ಸುಮ್ಮನೆ ಫೇಕ್ ಇದ್ದವ್ರು ಹೇಳ್ತಾವೆ ಎಲ್ಲ ಇದು ಇಷ್ಟಪಡ್ತಾರೆ. ಇವತ್ತು ಹಂಗಲ್ಲ ಹೇಳ್ತಿದ್ದೆ. ಇವತ್ತಿನ ಸ್ವಂತ ಜಾಬ್ ಇರೋ ಕೆಲಸ ಅಪ್ಪ ಮಗಳು ಚೆನ್ನಾಗಿ ಒಪ್ಕೊಂಡು ಅವ್ರು ಇಷ್ಟಪಟ್ಟು ಆಗ್ಬೇಕು ಅಂತ ಇಷ್ಟಪಡ್ತಾರೆ. ಈ ತರ ಎಲ್ಲ ಏನ್ ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಫೇಮಸ್ ಆಗಿರ್ತಾರೋ ಅವ್ರನ್ನೇ ಮದುವೆ ಆಗ್ಬೇಕು ನಾನು. ಯಾಕಂದ್ರೆ ನನಗೆ ಟ್ಯಾಲೆಂಟ್ ತುಂಬಾ ಜನ ಫೇಮಸ್ ಆಗಿ ಇರ್ತಾರಲ್ಲ. ನಮ್ಮ ಇವಾಗ ಈ ಕಡೆ ಸುತ್ತಮುತ್ತ ಯಾರಿದಾರಪ್ಪ, ಇದು ತುಂಬಾ ಜನ ಇದಾರೆ ಫೇಮಸ್. ಅವ್ರಿಗೆ ಹೇಳಕ್ಕೆ ಯಾರು ಇಲ್ಲ ಗುರುವೆ. ಅದಕ್ಕೆ ಅವಳು ಇವಾಗ ಏನಂತ ಇದ್ದಾಳೆ, ನಾನು ಅವ್ರನ್ನ ಬಿಟ್ರೆ ಬೇರೆ ಯಾರು ಮದುವೆ ಆಗಲ್ಲ, ಅವರೇ ಬೇಕು ನನಗೆ ಅನ್ಬಿಟ್ಟು ಎಲ್ಲ ತುಂಬಾ ಇದು ಮಾಡ್ತಾ ಇದ್ದಾಳೆ. ಅದಕ್ಕೆ ಸರಿ ಬಿಡಮ್ಮ ಇವತ್ತು ನಾನು ಕರ್ಕೊಂಡ್ ಬರ್ತೀನಿ ಹೋಗ್ಬಿಟ್ಟು ಅನ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಇವಾಗ ಮದ್ದೂರ್ಗೆ ಹೋಗೋಣ. ಸರ್ ಇಲ್ಲ ಆಗಲ್ಲ ನಾನು ಹೇಳೋದ್ ಕೇಳಿ ಸರ್. ಹಂಗಾಗಲ್ಲ ನಾನು ಬರ್ತೀನಿ. ನಾನು 4 ಗಂಟೆಗೆ ಬರ್ತಾಳೆ ಅಲ್ಲಿಗೆ ಬಸ್ ಸ್ಟಾಪ್ ಹತ್ರ. ಸರ್ ಇದೆಲ್ಲ ತಕ್ಕ ಬೇಜಾರಾಗೋದು ನನಗೆ. ನಾನು ಕೆಲಸ ಗೇಮ್ ಬೇಜಾರು ಮಾಡ್ಕೊಡ್ಬೇಕಾರೆ ಇನ್ನೊಂದಿನ ಫ್ರೀ ಮಾಡ್ಕೊತೀನಿ. ನನಗೆ ಕೆಲಸಕ್ಕೆ ಹೊಸ ಹೊಲ್ತಾಗ ಬಿಟ್ಟಿದ್ದೀನಿ. ಈಗ ಮನೇಲಿ ಅಪ್ಪ ಮೇಲೆ ಇದ್ಕೋಗಿದ್ರೆ ಆಗಲ್ಲ. ಇವಾಗ ನಾನು ಅದಕ್ಕೆ ಹೇಳಿತಾನೆ ನೀವೇನ್ರಿ 5 ಸುತ್ತರ್ಕ ಬರೋಣ ಅಂತ ಬರೀತಾನೆ. ಅದಕ್ಕೆ ನಾನು ಬರುವಾಗ ಹೇಳಿದೆ. ಅದಕ್ಕೆ ನಾವು ಫ್ರೆಂಡ್ ಬರ್ತೀವಿ ಆರಾಮ ಒಂದಿನ. ಅಲ್ಲೇ ನಿಜ ಹೇಳಿದ್ರೆ ನಿನ್ ಗಾಡಿ ಹತ್ತಿದ್ದಾನೆ ಹತ್ತಿಲ್ಲ ಹೋಯ್ತು. ಈಗ ಬೇಡ ಅದಕ್ಕೆ ನಾನು ಕುತ್ಕೊಂಡ್ ಮೇಲೆ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಫೋನ್ ಬೇಜಾರು ಮಾಡ್ತೀನಿ. ನಾನು ಬರೋ ಬೇಜಾರು ಮಾಡ್ಕೊಬಿಟ್ಟಿದ್ದಾಗ ನಾನು ನನಗೆ ಕೆಲಸಕ್ಕೆ ಬರ್ಬೇಕು ಅಂದ್ರೆ 10 ಗಂಟೆ ಬಂದಿದ್ರೆ ಬರುವೆ. ತಮಾಷೆ ಮಾಡಿ ನೀವು ಕುಡಿದ್ಬಿಟ್ಟು ಅವಳು ಬನ್ನಿ, ಅವಳು ಅರ್ಧ ಲೀಟರ್ ಪನೇಲ್ ಕುಡ್ದವ್ರು ಗೊತ್ತಾ ನಿನಗೆ? ಆಡ್ಬಿಡಿ, ನಾನು ಬೇಜಾರು ಮಾಡ್ಬಿಡಿ. ಬನ್ನಿ ಒಂದ್ಸಲಿ ಬಂದು ಮಾತಾಡ್ಕೊಂಡ್ ಬಂದು. ಸುಳ್ಳು ಹೇಳ್ತಾ ಇದ್ರೆ ಬೇಕಾದ್ರೆ ನೀನು ಹೇಳ್ಬಿಡಪ್ಪ ನನಗೆ. ನಾನು ಸುಳ್ಳು ಹೇಳ್ತಾ ಇದ್ದೆ, ನೀನ್ ಹೇಳ್ಬಿಡು. ಅಲ್ಲಿ ಬಂದು ನೋಡೋ ಒಂದ್ಸಲಿ ಬರಲ್ಲ. ಬೇಜಾರು ಮಾಡ್ಕೊಬಿಡಿ. ನಾನು ಇದು ಮಾಡಿ ಬೇಜಾರು ಮಾಡ್ಕೊಬಿಡಿ. ನಾನು ಕೆಲಸಕ್ಕೆ ಮುಂಚೆ ಹೇಳಿದ್ರೆ ನಾನು ಬರ್ಬೇಕು. ಅಲ್ಟಿಸಿ ಇವಾಗ ಕೆಲಸಕ್ಕೆ ಬೇಕು ಸಡನ್ ಹಿಂಗ್ ಬರಕ್ಕಾಗಲ್ಲ. ಅರ್ಥ ಮಾಡಿ ರೆಡಿ ಆಗ್ಬೇಕಾ ಬಟ್ಟೆ ಒಳ್ಳೆ ಬಟ್ಟೆ ಅಲ್ಲೆಲ್ಲ ಅಂಗಡಿಯಲ್ಲಿ ಅಲ್ಲಿ ಬೇಡ ಬರ್ಬೋದು. ನಾನು ಹೇಳಿದ್ರೆ ಕೆಲಸ ಬರ್ತೀನಿ. ಎಲ್ಲ ಈಸ್ಕೊಡ್ತೀನಿ. ಬೇಡ ಬೇಜಾರು ಮಾಡ್ಕೊಡಿ. ಬೇಡ ತುಂಬಾ ಬೇಜಾರು ಮಾಡ್ಬಿಡಿ. ಬರಲ್ಲ ನೀವು ಹಿಂಗೆಲ್ಲ ಆಡ್ತೀನಿ. ಹಿಂಗೆಲ್ಲ ಆಡಿದ್ರೆ ಬೇಜಾರು ಮಾಡಿ ಹಿಂಗಾಡ್ತಿ ಬೇಜಾರು ಮಾಡ್ತೀವಿ ಬರ್ತಾರೆ ನೀವು. ಹಂಗೆಲ್ಲ ಆಡ್ಬಿಡಿ ಬರ್ತಾರೆ. ನೀವೇನ ಹಿಂಗೆ ಆಡ್ತಾರೆ ಬರೋ. ಅದಕ್ಕೆ ಹಿಂಗೆ ಗಂಡ್ರೆಲ್ಲ ಹಿಂಗೆ ಎತ್ತಲ್ಲ ಬರಲ್ಲ ಬರೋ. ಈಗ ಬೇಜಾರು ಮಾಡಿ ಈಗ ದನಗಳು ಹೊಸ ಮಾಡಿದ್ರೆ ಏನು ಚಿಕ್ಕ ಕಡಿಮೆ ಏನು ಹೊಸ ಕಡೆ ಏನ್ ಮಾಡುದು? ಬೇಡ ನಿಲ್ಸಿ ಬರ್ತಾರೆ. ಬೇಜಾರು ಮಾಡಿ ನನಗೆ ನಿಲ್ಸಿ ಒಂದು ನಿಮಿಷ ನಿಲ್ಸಿ ಆಯ್ತು. ಹಂಗಾರೆ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಕಾಲಿಸಿ ಆಯ್ತು. ಈ ಪ್ರೀತಿ ವಿಶ್ವಾಸ ನಿಲ್ಸಿ ಹೇಳ್ತೀನಿ. ಈ ಪ್ರೀತಿ ವಿಶ್ವಾಸ ಹೇಳೇ ಕೇಳ್ಬೇಕು ನಿಲ್ಸಿ. ಈಗ ಹೇಳೇ ಕೇಳ್ಬೇಕು. ನೀವು ಹೇಳೇ ಕೇಳ್ಬೇಕು ನಿಲ್ಸ್ಬೇಕಲ್ಲ. ಈಗ ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ನಿಲ್ಸಿ ಬರ್ಬಾರ್ದು. ಈಗ ಹೇಳ್ತೀನಿ. ಈಗ ನಿಲ್ಸಿ ಕಾರ್ ಹೇಳ್ತೀನಿ. ನಿಲ್ಸಿ ಕಾರ್ ನಿಲ್ಸಿ ಬರ್ತಾರೆ. ಈಗ ಹೇಳ್ಬೇಕು ಈಗ ಕಾರ್ ನಿಲ್ಸಿ ಅಂತ ಹೇಳ್ತಾನೆ. ಈಗ ನೀವೆಲ್ಲ ಕೇಳ್ಬೇಕು ಬರ್ಬೇಕು ಅಂದ್ರೆ ಬೆಲೆ ಉಳಿಸ್ಕೋಬೇಕು ಅಂದ್ರೆ ನಿಲ್ಸಿ ಆಯ್ತು. ಹೇಳ್ದೆ ಕೇಳ್ಬೇಕು. ಬಟ್ಟೆ ಬೇರೆ ಹಾಕೋಬೇಕಾ? ಮಾಡ್ಬೇಕಾ? ಹೇಳ್ತೀನಿ. ಹಿಂಗಾಡ್ತೇ ಬರ್ತಾರೆ. ನಮ್ಗೆ ವಿಷಯ ಬಂದು ಹಿಂಗಾಡ್ತೇ ಬರ್ತಾರೆ. ಈಗ ನಿಲ್ಸಿ ನಾನು ಕಾರ್ ನಿಲ್ಸಿ ಅಂತ ಹೇಳ್ತಾನೆ. ಈಗ ನೀವು ಬರ್ತೀನಿ ಐದು ಅಂತ ಹೇಳ್ತಾನೆ. ಈಗ ನಿಲ್ಸಿ ಕಾರ ಆಯ್ತದು. ನಾನು ಹೇಳ್ತಾನೆ ನೀವು ಬರಲ್ಲ ಅಂತ ನಾನು ಬೆಲೆ ಕೊಡ್ತೀನಿ. ನಾನು ನಿಮ್ ಬೆಲೆ ಕೊಡ್ಬೇಕು. ನಿಲ್ಸಿ ಮಾತಾಗಿರ್ಬೇಕು. ಹಿಂಗಾಡ್ತೇ ಬರ್ತಾನೆ. ನಿಮ್ಗೆ ವಿಶ್ವಾಸಕ್ಕೆ ಚೆನ್ನಾಗಿ ಹೋಗ್ತಾನೆ. ಓಪನ್ ಮಾಡಿ ನಿಮಿಷ ಗುರುಗಳೇ ನಿಮಿಷ ನಾನು ಓಪನ್ ಮಾಡಿ ಅಂತ ನಾನು ಬರಲ್ಲ ಅಂತ ಹೇಳಿದಾಗ ಓಪನ್ ಮಾಡಿ ಅಷ್ಟೇ. ಈಗ ಅವಳು ಹೆಂಗಿದ್ದಾಳೆ ಒಂದ್ಸಲಿ ಬಂದ್ ನೋಡ್. ನೀನು ಅವಳು ನಿನ್ಗೆ ಇಷ್ಟ ಆಯ್ತಾಳೆ ನೋಡು. ಇವಾಗ ಅವಳು ನಿನ್ ಇಷ್ಟಪಟ್ಟವಳೆ, ನೀನು ಅವಳು ಇಷ್ಟಪಡ್ಬೇಕು. ಬರ ಅಂತ ಹೇಳಿದ ಕಲರ್ ಹೆಂಗಿದ್ದಾಳೆ, ಸರಿ ಅವಳು ಹೆಂಗಿದ್ದಾಳೆ ಗೊತ್ತಾಗಬೇಕಲ್ಲ. ಐದು ಓಪನ್ ಮಾಡ್ತೀನಿ. ಇದ್ಬಿಡ್ತೀನಿ. ಓಪನ್ ಮಾಡಿ ಆಯ್ತು. ನೀವು 5 ಓಪನ್ ಮಾಡಿ. ಯಾಕೆ ಬಾವಾ ಬ್ರದರ್ ಓಪನ್ ಮಾಡಿ ಪ್ಲೀಸ್. ಬ್ರದರ್ ಓಪನ್ ಮಾಡಿ. ಬ್ರದರ್ ಓಪನ್ ಮಾಡಿ. ಕರಿಬೇಕು ನಾನು. ಆಯ್ತು ಓಪನ್ ಮಾಡಿ ಬ್ರದರ್. ಆಯ್ತು ಬಾವಾ ಓಪನ್ ಮಾಡಿ. ಓಪನ್ ಮಾಡಿ ಬಾವಾ. ಓಪನ್ ಮಾಡಿ ಸುಮ್ಮನೆ ಓಪನ್ ಮಾಡಿ ಬಾವಾ. ಓಪನ್ ಮಾಡಿ ಬ್ರದರ್. ಬಾವಾ ನಾನು ಹಂಗನಲ್ಲ. ನಂಗೆ ಓಪನ್ ಮಾಡಿ. ಓಪನ್ ಮಾಡಿ ಬಾವಾ ಪ್ಲೀಸ್. ಈಗ ಚೆನ್ನಾಗಿ ಬರೋ. ಈಗ ಓಪನ್ ಮಾಡಿ ಅಂತ ಕೇಳ್ತೀನಿ. ಓಪನ್ ಮಾಡಿ. ಮಾಡ್ಬಾರ್ದು ಬಾವಾ ನೀವು. ಈಗ ಓಪನ್ ಮಾಡ್ತೀನಿ ಅಷ್ಟೇ. ಈಗ ಬೆಲೆ ಕೊಟ್ಟಿದ್ದು ಬನ್ನಿ ಅಂತಾನೆ ನನಗೆ ಓಪನ್ ಮಾಡಿ. ಬೆಲೆ ಕೊಟ್ಟಿದ್ದಕ್ಕೆ ನಾನು ನಿಲ್ಸಿದ್ದೀನಿ. ಕಾರ್ ಓಪನ್ ಮಾಡಿ ಅಂತ ನನಗೆ ಮಾಡ್ಬಾರ್ದು ಬಾವಾ ನೀವು. ಓಪನ್ ಮಾಡಿ ಬರ್ತೀರಿ. ಈಗ ನೀವು ಈಗ ಓಪನ್ ಮಾಡಿ. ನಾನು ಹೇಳ್ದೆ ಕೇಳ್ತೀನಿ ಅಂತಾನೆ. ಓಪನ್ ಮಾಡಿ ನಿಮಿಷ. ಓಪನ್ ಮಾಡಿ ಆಯ್ತು. ಹೋಗ್ಲಿ ಓಪನ್ ಮಾಡಿ ನಿಮ್ಗೆಲ್ಲ ಇದಕ್ಕೆ ನಾನು ಹುಡುಕ್ತೀನಿ. ಓಪನ್ ಮಾಡಿ ಓಪನ್ ಮಾಡಿ ಚೆನ್ನಾಗಿ ಅವ್ರನ್ನ ಓಪನ್ ಮಾಡಿ ಅಂತಾನೆ ಬ್ರದರ್. ನನಗೆ ಸುಮ್ಮನೆ ನಿಶ್ಚಯ ಮಾಡಿ ಬೇಜಾರು ಮಾಡಿ ಓಪನ್ ಮಾಡಿ ಅಂತ ನನಗೆ ಓಪನ್ ಮಾಡಿ ಆಯ್ತು. ಮಾಡ್ಬೇಡಿ ಬಾವಾ ನೀವು. ಬ್ರದರ್ ಓಪನ್ ಮಾಡಿ ಆಯ್ತು. ಈಗ
ಅದೆಲ್ಲ ಬರಲ್ಲ ಬಾವ. ಓಪನ್ ಮಾಡಿ ಸುಮ್ನೆ. ಅದು ಬಂದ್ಬಿಟ್ಟು ಲಾಕ್ ಆಗಿರ್ತದೆ. ಸರಿ ಈಗ ಓಪನ್ ಮಾಡಿ ಈಗ ಲಾಕ್ ಎಲ್ಲ ನಾವೇ ಓಪನ್ ಮಾಡ್ಬೇಕು ಬಾವ, ಹಂಗ್ ಬರಲ್ಲ ಅದು. ಬ್ರೋ ಈಗ ಓಪನ್ ಮಾಡಿ ಈಗ ಸುಮ್ಮನೆ ಅದಕ್ಕೆ ಬೇಜಾರ್ ಮಾಡಿ ಈಗ ಓಪನ್ ಮಾಡಿ ಅಲ್ಲ, ಈಗ ನಿನಗೆ ಬ್ರೋ ಈಗ ಓಪನ್ ಮಾಡಿ ಅವ್ರಿಗೆ 10 ಎಕರೆ ಜಮೀನಿದೆ, ಎಷ್ಟಾದ್ರೂ ಜಮೀನಿದೆ, 5 ಎಕರೆ ನೀವ್ ಹೇಗ ನಂಗೆ ಎಕಡೆ ಅನ್ಸುತ್ತೆ ಏನೋ ಮಾಡ್ತಿದ್ದೆ ಅನ್ಸುತ್ತೆ ನಂಗೆ 5 ಎಕರೆ ನೀನೇನಾದ್ರೂ ಅನ್ಕೋ ಬಾವ, ನೀನೇನಾದ್ರೂ ಅಯ್ಯ ಅದೆಲ್ಲ ತೆಗಿಬೇಡ, ಸುಮ್ಗಿರೋ. 2 hours later. ನಿಂತ್ಕೊಳ್ರಿ, ನಿಂತ್ಕೊಂಡ್ ಮಾತಾಡೋಣ, ಹೋಗ್ಲಿ ನಿಂತ್ಕೊಂಡ್ ಮಾತಾಡೋಣ ಇರ್ರಿ. ರಂಗಣ್ಣ ನಿನ್ ಗುಳಿಗಲ್ಲ ಇಲ್ಲ, ಓಡೋಬಿಡು ಓಡೋಬಿಡು. ನಮಸ್ತೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನೋಡಿದ್ರಲ್ಲ ಇವತ್ತು ನಮ್ಮ ದೀಪಕ್ ಅಣ್ಣಂದು ಪ್ರ್ಯಾಂಕ್ ಯಾವ ರೀತಿ ಇತ್ತು ಅಂತ. ಸೊ ನೀವೆಲ್ಲ ನೋಡಿ ತುಂಬ ಸಂತೋಷ ಪಟ್ಟಿರ್ತೀರ ಅಂತ ನಾನು ಅನ್ಕೊತೀನಿ. ಮೊದಲನೇದಾಗಿ ದೀಪಕ್ ಅಣ್ಣ ಅವ್ರಿಗೆ ಪ್ರ್ಯಾಂಕ್ ಮಾಡೋಕ್ಕೆ ನಾವು ಅವ್ರಿಗೊಂದು ದಿನ ಮುಂಚೆನೇ ಫೋನ್ ಮಾಡಿದ್ವಿ. ಅಣ್ಣ ಈ ಥರ ನಿಮ್ಮ ಮನೆ ಹತ್ರ ಬರ್ತೀವಿ, ನಿಮ್ಗೊಂದು ವೀಡಿಯೋ ಮಾಡಿಕೊಂಡು ಬರ್ತೀವಿ ಅಂತ ಹೇಳಿದ್ವಿ. ಸೊ ಅವರು ಇದ್ಕೊಂಡು ಸರಿ ಬನ್ನಿ ಆಯಿತು ಅಂತ ಹೇಳಿದರು. ಸೊ ಅದೇ ರೀತಿ ನೆಕ್ಸ್ಟ್ ಡೇ ನಾವು ಮಧ್ಯಾಹ್ನ ಅಲ್ಲಿ ಹೋದಾಗ ಅವ್ರು ನಮ್ಮನ್ನು ಮನೇಲಿ ಕರೆಸಿ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಕಾಫಿ ಮಾಡಿಕೊಟ್ರು, ಕಾಫಿ ಎಲ್ಲ ಕುಡಿದ್ವಿ. ಸೊ ನಮ್ಮನ್ನು ಚೆನ್ನಾಗಿ ಅವ್ರು ಗಮನಿಸಿದ್ರು, ಅದಕ್ಕಾಗಿ ತುಂಬ ಥ್ಯಾಂಕ್ಸು ನಮ್ಮ ದೀಪಕ್ ಅಣ್ಣ ಅವ್ರಿಗೆ. ಸೊ ಅದಾದಮೇಲೆ ಸರಿ ಹಂಗೆ ಬನ್ನಿ ಅಣ್ಣ ಒಂದು 10 ನಿಮಿಷ ಮಾತಾಡ್ಕೊಂಬರೋಣ ಅಂತೇಳಿ ಕಾರಲ್ಲಿ ಅವ್ರನ್ನ ಕುಂಡ್ರಿಸ್ಕೊಂಡು ಪ್ರ್ಯಾಂಕ್ ಮಾಡ ಅಂದ್ಬಿಟ್ಟು ಕುಂಡ್ರಿಸ್ಕೊಂಡಿದ್ದು. ಸೊ ಬರೋವಾಗ ನೀವು ನೋಡಿದ್ರಲ್ಲ ಅವರು ಯಾವ ರೀತಿ ಪ್ರ್ಯಾಂಕ್ ಆದ್ರಂತ. ಸೊ ಅವ್ರು ಆಮೇಲೆ ಕಾರಿಂದ ಇಳಿದು ಹೋದ್ಮೇಲೆ ಅವ್ರು ನಮ್ಮ ಕೈಗೆ ಸಿಗಲೇ ಇಲ್ಲ. ನಮ್ಮ ಹುಡುಗ ಕೂಡ 1 ಕಿಲೋಮೀಟ್ರ್ ಅವ್ರ ಜೊತೆನೇ ನಡ್ಕೊಂಡು ಬಂದು ಹೇಳಿದ್ದಾನೆ, ಅಣ್ಣ ಈ ಥರ ಪ್ರ್ಯಾಂಕ್ ಮಾಡಿದ್ದೀವಿ, ಬನ್ನಿ ಅಣ್ಣ ಬನ್ನಿ ಅಣ್ಣ ಬನ್ನಿ ಅಣ್ಣ, ಈ ಥರ ಬೇರೆಯವ್ರಿಗೆಲ್ಲ ನಾವು ಪ್ರ್ಯಾಂಕ್ ಮಾಡಿದ್ದೀವಿ, ನಿಮಗೂ ಅದೇ ಥರನೇ ಪ್ರ್ಯಾಂಕ್ ಮಾಡಿರೋದು ಬನ್ನಿ ಅಣ್ಣ ಎಂಬುದಾಗಿ ಎಲ್ಲ ಕೇಳ್ಕೊಂಡ. ಅವ್ನು ಬಂದಿಲ್ಲ. ಮತ್ತು ನಾನು ಕೂಡ ಕರೆದೆ, ಈ ಥರ ಬನ್ನಿ ಅಣ್ಣ ಪ್ರ್ಯಾಂಕ್ ಮಾಡಿರೋದು ನಿಮಗೆ, ನೀವೇನು ಬೇಜಾರು ಮಾಡ್ಕೊಡಿ ಬನ್ನಿ ಅಂತ ಕರೆದ್ರೆ ಅವ್ರು ಬಂದೇ ಇಲ್ಲ. ಹಂಗೆ ಕಬ್ಬಿನ ಗದ್ದೆ ಒಳಗಡೆ ಆ ಕಡೆ ಹೋಗ್ಬಿಟ್ರು ಹಂಗೆ ಅವರು. ಸೊ ಹಂಗಾಗಿ ಆಮೇಲೆ ನಾವೇನು ಮಾಡಿದ್ವಿ, ಅವ್ರ ಮನೆ ಹತ್ರ ಹೋದ್ವಿ. ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲೊಂದು 1 hour ಕಾಯಿದ್ವಿ ಅವ್ರು ಬರ್ತಾರೆ ಅಂತ. ಅವ್ರು ಬಂದೇ ಇಲ್ಲ. ಆಮೇಲೆ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಅವ್ರ ಮಮ್ಮಿ ಅವರು ಅವ್ರ ಮನೆ ಹತ್ರ ಇದ್ದರು. ಅಮ್ಮ ಈ ಥರ ದೀಪಕ್ ಅಣ್ಣಗೆ ನಾವು ಪ್ರ್ಯಾಂಕ್ ಮಾಡಿದ್ವಿ, ಅವ್ರು ಎದ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಬರ್ತಾ ಇಲ್ಲ. ಸೊ ಅವ್ರು ಏನಾರು ಬಂದರೆ ಇದೊಂದು ಚಿಕ್ಕ ಗಿಫ್ಟ್ ಕೊಡಿ ಅಮ್ಮ ಅಂದ್ಬಿಟ್ಟು ಅವ್ರ ಕೈಲಿ ಕೊಟ್ಬಿಟ್ಟು ಒಂದು ಗಿಫ್ಟ್ ನಾವು ಬಂದ್ಬಿಟ್ವಿ. ಸೊ ಹಂಗಾಗಿ ದೀಪಕ್ ಅಣ್ಣ, ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದ್ರು ತುಂಬ ಬೇಜಾರಾಗಿದ್ರೆ ನನ್ನ ಕ್ಷಮಿಸಿ. ಯಾಕಂದರೆ ನಾವು ಹೇಳೋಣ ಅಂದರೆ ನೀವು ನಮ್ಮ ಕೈಗೆ ಸಿಗಲಿಲ್ಲ. ಸೊ ಹಂಗಾಗಿ ಅಲ್ಲಿ ಹೇಳೋಕ್ಕಾಗಲಿಲ್ಲ ಅಂದ್ಬಿಟ್ಟು ಇವಾಗ ಇಲ್ಲಿ ಹೇಳ್ತಾ ಇದ್ದೀನಿ. ದೀಪಕ್ ಅಣ್ಣಯಿಂದ ನಮಗೊಂದು ವಿಡಿಯೋ ಆಯಿತು. ದೀಪಕ್ ಅಣ್ಣ ನಿಮಗೆ ತುಂಬ ಥ್ಯಾಂಕ್ಸು. ಮತ್ತು ದೀಪಕ್ ಅಣ್ಣ ಚಾನಲ್ಲು ನೀವು ಯಾರೆಲ್ಲ ನೋಡ್ತಾ ಇದ್ದೀರೋ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ತಪ್ಪದೆ ನಮ್ಮ ದೀಪಕ್ ಅಣ್ಣ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ವಿಡಿಯೋಗಳನ್ನ ಶೇರ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡಿ. ಅವರು ಇನ್ನೂ ಹೆಚ್ಚಾಗಿ ಬೆಳೀಲಿ, ಇನ್ನೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಒಂದು ಒಳ್ಳೆ ಎತ್ತರದ ಸ್ಥಾನಕ್ಕೆ ಅವರು ಬೆಳೀಲಿ. ಮತ್ತು ದೊಡ್ಡ ದೊಡ್ಡ ಫಿಲಮ್ಗಳಾಗಲಿ ಮತ್ತು ಬೇರೆ ಬೇರೆ ಕಾಮಿಡಿ ಶೋಗಳಲ್ಲಿ ಎಲ್ಲದರಲ್ಲೂ ಅವ್ರಿಗೂ ಒಂದು ಆಫರ್ ಬರಲಿ ಅಂತ ನಾನು ಮನಸಾರ ಆಶಿಸ್ತೀನಿ. ಮತ್ತು ದೇವ್ರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನು ನಿಮ್ಮ ಏನೆಲ್ಲ ಕನಸುಗಳಿದೆಯೋ ಅದನ್ನೆಲ್ಲ ದೇವ್ರು ನೆರವೇರಿಸಲಿ ಅಂತ ನಾವು ಮನಸಾರ ಆಶಿಸ್ತೀವಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.